ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಕಾಂತಾರದ ಕ್ರೇಜ್ ಯಾವ ಮಟ್ಟಿಗೆ ಇದೆ ಅಂತ ನಾನು ಮತ್ತೆ ಬಿಡಿಸಿ ಹೇಳೋ ಅಂತ ಅಗತ್ಯ ಇಲ್ಲ. ಬಿಕಾಸ್ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಆಲ್ರೆಡಿ 24 ಗಂಟೆಯಲ್ಲಿ ಎಷ್ಟು ಮಿಲಿಯನ್ ವ್ಯೂಸ್ ದಾಟಿದೆ ಅಂತ ಈಗಾಗಲೇ ನೀವೆಲ್ಲರೂ ಕೂಡ ನೋಡಿದ್ರಾ. ಸೊ ಇದು ಅಕ್ಟೋಬರ್ 2ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ. ಇಡೀ ವಿಶ್ವವೇ ಕಾತರದಿಂದ ಕಾದು ಎದುರು ನೋಡ್ತಾ ಇರುವಂಥ ಸಿನಿಮಾ ಕಾಂತಾರ ಚಾಪ್ಟರ್ 1. ಇಲ್ಲಿಗೆ ಬಂದದ್ದು ಮಾತ್ರ ಅಲ್ಲ, ಇಲ್ಲೇ ನೆಲೆಸಿದ್ರು. ಟ್ರೈಲರ್ ರಿಲೀಸ್ ಆದ ನಂತರದಲ್ಲಿ ಯಾವ ಮಟ್ಟಿಗೆ ಇದೆ ಅನ್ನೋದು ಒಂದು ಕ್ಯೂರಿಯಸ್ ಕೂಡ ಹುಟ್ಟಿಸ್ತಾ ಇದೆ. ಆ್ಯಂಡ್ ರಿಷಬ್ ಶೆಟ್ಟಿ ಮಾಡಿರುವಂಥ ಈ ಒಂದು ಸ್ಟೋರಿನ ಆ ನರೇಷನ್ ಟ್ರೈಲರ್ನಲ್ಲೇ ಒಂದಷ್ಟು ಎದ್ದು ಕಾಣಿಸ್ತಾ ಇರುವಂಥದ್ದು, ಜೊತೆಗೆ ಒಂದಷ್ಟು ಟ್ವಿಸ್ಟ್ಗಳು ಕೂಡ ಪಕ್ಕಾ ಇದ್ದೇ ಇರುತ್ತೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಇನ್ನೊಂದಷ್ಟು ಪ್ರಮುಖವಾದ ಪಾತ್ರಗಳು ಈ ಸಿನಿಮಾದಲ್ಲಿದೆ. ಬಟ್ ಎಲ್ಲೂ ಕೂಡ ಟ್ರೈಲರಲ್ಲೂ ಕೂಡ ಕೆಲವೊಂದು ರಿವೀಲ್ ಮಾಡಿಲ್ಲ. ಕರೆಕ್ಟಾಗಿ ನಾವು ಅಬ್ಸರ್ವ್ ಮಾಡಿ ನೋಡ್ತೀವಿ ಅಂತಂದರೆ ನಿಮಗೆ ಗೊತ್ತಿದೆಯೋ ಇಲ್ವೋ, ಸೊ ಈ ಸಿನಿಮಾ ರಿಲೀಸ್ ಆದಾಗ ಮೋಹನ್ ಲಾಲ್ ಮತ್ತು ಜೂನಿಯರ್ NTR ಅವರು ಕೂಡ ಈ ಸಿನಿಮಾದಲ್ಲಿ ಇರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ನನಗಂತೂ ಅವ್ರು ಇಲ್ಲ ಅನ್ನೋದು ಒಂದು ಕಡೆ ಗೊತ್ತಾಗ್ತಾ ಇದೆ. ಯಾಕಂದರೆ ಒಂದಷ್ಟು ಗುಸು ಇದ್ದೇ ಇರುತ್ತೆ, ದೊಡ್ಡವರೆಲ್ಲ ಬಂದು ಮಾಡ್ತಾರೆ ಅಂತ. ಬಟ್ ಆದರೆ ಒಂದಷ್ಟು ಒಳ್ಳೊಳ್ಳೆ ಪಾತ್ರಗಳು ಈ ಸಿನಿಮಾದಲ್ಲಿದೆ. ಆ್ಯಂಡ್ ಈ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಏನು ಅಂತ ನನಗನ್ಸಿದ್ದು ಅಂತಂದರೆ ಬ್ರಹ್ಮ ರಾಕ್ಷಸ. ಸೊ ಈ ಮಂಗಳೂರು ಪ್ರಾಂತ್ಯದ ಸಿನಿಮಾಗಳು ಅಂತ ಅಂದಾಗ ಬ್ರಹ್ಮ ರಾಕ್ಷಸ ಅನ್ನೋ ಒಂದು ವರ್ಡ್ಗಳನ್ನ ನಾವು ಕೆಲವೊಂದು ಸಿನಿಮಾಗಳಲ್ಲೂ ಕೂಡ ಕೇಳಿಸ್ಕೊಂಡಿರ್ತೀವಿ. ಅದರಲ್ಲಿ ನಾನು ಫಸ್ಟ್ ಕೇಳಿಸ್ಕೊಂಡಿದ್ದು ಯಾವ ಸಿನಿಮಾದಲ್ಲಿ ಅಂತಂದರೆ ರಂಗಿತರಂಗ. ಆ ಸಿನಿಮಾ ಯಾವ ಮಟ್ಟಿಗೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಯಿತು ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಆ ಒಂದು ಸಿನಿಮಾದಲ್ಲಿ ಬ್ರಹ್ಮ ರಾಕ್ಷಸ ಆ ಬಾವಿಲಿದ್ದಾನೆ ಅನ್ನೋ ಒಂದು ಮ್ಯಾಟ್ರ್ ಕೇಳಿದಾಗ ಬ್ರಹ್ಮ ರಾಕ್ಷಸ ಅಂತ ಅಂದರೆ ಆ ಒಂದು ಪಾತ್ರ ಹೆಂಗಿರುತ್ತೆ, ಸೊ ಬ್ರಹ್ಮ ರಾಕ್ಷಸ ಬಗ್ಗೆ ಒಂದು ಸಿನಿಮಾ ಏನಾದರೂ ಬರುತ್ತಾ ಅಂತ ಒಂದಷ್ಟು ಕ್ಯೂರಿಯಸ್ಸಿಂದ ವೆಯ್ಟ್ ಮಾಡ್ತಿದ್ವಿ. ಬಟ್ ಆ ಒಂದು ಕಂಪ್ಲೀಟಾಗಿ ಅದ್ರ ಬಗ್ಗೆನೇ ಒಂದು ಕತೆ ಯಾವ ಸಿನಿಮಾದಲ್ಲೂ ಬರಲಿಲ್ಲ. ಏನು ಕಾಂತಾರ ನಾವು ನೋಡಿದ್ವಲ್ಲ, ಅದರಲ್ಲೂ ಬ್ರಹ್ಮ ರಾಕ್ಷಸನ ಉಲ್ಲೇಖ ಎಲ್ಲೂ ಕೂಡ ಆಗಿರಲಿಲ್ಲ. ಅಲ್ಲಿ ಗುಳಿಗ ಮತ್ತು ಪಂಜುರ್ಲಿ ದೈವದ ಬಗ್ಗೆ ಒಂದಷ್ಟು ಹೇಳಲಾಗಿತ್ತು. ಬಟ್ ಈಗ ಮತ್ತೆ ಒಂದಷ್ಟು ಹಿಂದೆ ಹೋಗಿ ಆ ಸಿನಿಮಾದ ಕಥೆನ ಈಗ ಹೇಳ್ತಾ ಇರುವಂಥದ್ದು ರಿಷಬ್ ಶೆಟ್ರು. ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಬ್ರಹ್ಮ ರಾಕ್ಷಸನ ಒಂದು ಉಲ್ಲೇಖ ಆಗಿರೋದ್ರಿಂದ ಅದ್ರ ಬಗ್ಗೆ ಏನಾದರೂ ತೋರಿಸ್ಬೋದಾ, ಆ ಬ್ರಹ್ಮ ರಾಕ್ಷಸನ ಪಾತ್ರ ಯಾರು ಮಾಡಿರ್ಬೋದು ಅನ್ನೋ ಒಂದು ಕ್ಯೂರಿಯಸ್ ನನಗೂ ಕೂಡ ಇದೆ. ಬಟ್ ಎಲ್ಲೋ ಒಂದು ಕಡೆ ಒಬ್ಬರು ಹೆಸರನ್ನ ನಾನು ಬ್ರಹ್ಮ ರಾಕ್ಷಸನ ಅವರು ಆ ಪಾತ್ರನ ಮಾಡಿದಾರಾ ಅಂತ ಅನ್ನಿಸ್ತಾ ಇದೆ. ಯಾರು ಅಂತ ಅಂದರೆ ಮ್ಯೂಟೆಂಟ್ ರಘು. ಅವರೊಬ್ಬರು ಸೆಲೆಬ್ರಿಟಿ ಟ್ರೈನರ್ ಕೂಡ ಹೌದು, ನಟ ಕೂಡ ಹೌದು. ಕಾಟೇರ, ಕ್ರಾಂತಿ, ಗರಡಿ ಸಿನಿಮಾಗಳಲ್ಲಿ ಈಗಾಗಲೇ ಅವರು ಆ್ಯಕ್ಟರ್ನ ಮಾಡಿದ್ದಾರೆ. ಹಿಂದೆ ಒಂದಷ್ಟು ಸಿನಿಮಾಗಳ ಒಂದು ಝಲಕ್ ಅಂದ ಈ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.